ಪಶ್ಚಿಮ ಬಂಗಾಳದಲ್ಲಿ ಹೀನಾಯ ಸೋಲು ಕಂಡ ನಂತರ ತೃಣಮೂಲ ಕಾಂಗ್ರೆಸ್ ಇಬ್ಬಾಗದತ್ತ ಸಾಗ್ತಾ ಇದೆ. ಪಾರ್ಟಿಯ ಹಿರಿಯ ಕಿರಿಯ ನಾಯಕರು ಪಕ್ಷ ತೊರೆಯುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭಾ ಸದಸ್ಯರು ರಾಜೀನಾಮೆ ನೀಡುತ್ತಿದ್ದಾರೆ. ಸದ್ಯ ಹರಿದಾಡ್ತಾ ಇರುವ ಸುದ್ದಿಯ ಪ್ರಕಾರ ಟಿಎಂಸಿ ಪಾರ್ಟಿಯು ಕಾಂಗ್ರೆಸ್ ಜೊತೆ ವಿಲೀನಗೊಳ್ಳಲಿದೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ. ಎಸ್, ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಆದರೆ ಸೋಲಿನ ನಂತರ ಪಕ್ಷವನ್ನು ಹೇಗೆ ಸಂಪಾದಿಸಿಕೊಂಡು ಹೋಗುತ್ತೆ ಅನ್ನೋದೇ ರಾಜಕೀಯ ಜಾಣತನ. ಆದರೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ದಯನೀಯವಾಗಿ ಸೋತ ನಂತರ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಛಿದ್ರವಾಗುವಂತ ಸಾಗ್ತಾ ಇದೆ. ಇದರ ಜೊತೆಗೆ ಪಕ್ಷದ ಅಸ್ತಿತ್ವದ ಬಗ್ಗೆ ದೊಡ್ಡ ಗುಲ್ಲು ರಾಷ್ಟ್ರ ರಾಜಧಾನಿಯಲ್ಲಿ ಹರಡುತ್ತಿದೆ. ಈಗ ಹರಿದಾಡುತ್ತಿರುವ ಸುದ್ದಿ ಅದೆಷ್ಟು ಸತ್ಯವೋ, ವಾಸ್ತವಾಂಶಕ್ಕೆ ಹತ್ತಿರ ಇದೆಯೋ ಎನ್ನುವ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೂ ಇಂಡಿಯಾ ಮೈತ್ರಿಕೂಟದ ಸಭೆಯ ನಂತರ ಸುದ್ದಿಗೆ ರೆಕ್ಕಾಪುಕ್ಕದೊಂದಿಗೆ ಭಾರತದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ಯಾವ ಪಾರ್ಟಿಯನ್ನ ಬಿಜೆಪಿಯಷ್ಟೇ ತನ್ನ ವಿರೋಧಿ ಎಂದು ಹೇಳಿಕೊಂಡು ಬರುತ್ತಿದ್ದ ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ನಡೆದಿತ್ತು. ಡಿಎಂಕೆ ಆಮ್ ಆದ್ಮಿ ಪಾರ್ಟಿಯ ಬಹಿಷ್ಕಾರದ ಮಧ್ಯೆಯೂ ನಡೆದ ಸಭೆಯಲ್ಲಿ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರಳಿಯ ಸಂಸದ ಆಗಿರುವ ಅಭಿಷೇಕ್ ಬ್ಯಾನರ್ಜಿ ಭಾಗವಹಿಸಿದ್ರು. ಸೋನಿಯಾ ಗಾಂಧಿ ಜೊತೆ ಅತ್ಯಂತ ಆತ್ಮೀಯತೆಯಿಂದ ಕಂಡ ಮಮತಾ ಅವರನ್ನ ಸೋಲಿನ ವಿಚಾರದಲ್ಲಿ ಸಾಂತ್ವನವನ್ನ ಸೋನಿಯಾ ಹೇಳಿದ್ರು ಅಂತ ಸುದ್ದಿ ಆಗ್ತಾ ಇದೆ. ಪಕ್ಷದಲ್ಲಾಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮಮತಾ ಸೋನಿಯಾ ಅವರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡ್ರು ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ರಾಜಕೀಯ ಚದುರಂಗದಾಟದಲ್ಲಿ ಏರುಪೇರುಗಳು ಯಾವ ರೀತಿ ಇರುತ್ತವೆ ಅನ್ನೋದಕ್ಕೆ ಮಮತಾ ಬ್ಯಾನರ್ಜಿ ಒಂದು ಉದಾಹರಣೆಯಾಗಬಲ್ಲರು. ಬಂಗಾಳದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಸ್ತಿತ್ವವೇ ಇಲ್ಲ, ಅವರ ಜೊತೆ ಸೀಟು ಹೊಂದಾಣಿಕೆ ಮಾಡಿಕೊಂಡ್ರೆ ಪಾರ್ಟಿಗೆ ನಷ್ಟ ಎಂದು ಕಡ್ಡಿ ಮುರಿದ ಹಾಗೆ ಮಾತನಾಡ್ತಾ ಇದ್ದ ಮಮತಾ ಈಗ ಕಾಂಗ್ರೆಸ್ನ ಕದ ತಟ್ಟಿದ್ದಾರಾ ಅನ್ನೋ ಅನುಮಾನ ಬರ್ತಾ ಇದೆ. ಬಂಗಾಳದ ಹಿಂದಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಅಧೀರ್ ರಂಜನ್ ಚೌಧರಿಯನ್ನ ಇನ್ನಿಲ್ಲದಂತೆ ಕಾಡಿದ್ದ ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಈಗ ಅದೇ ಪಾರ್ಟಿಯನ್ನ ಅಪ್ಪಿಕೊಳ್ಳಲು ನೋಡ್ತಿದ್ದಾರಾ ಅನ್ನುವ ಪ್ರಶ್ನೆಗಳು ಎದುರಾಗ್ತಿವೆ. ಆದರೆ ಸದ್ಯಕ್ಕೆ ಇರುವಂತಹ ಕೆಲ ಮಾಹಿತಿಗಳ ಪ್ರಕಾರ ಟಿಎಂಸಿ ಕಾಂಗ್ರೆಸ್ ಜೊತೆ ವಿಲೀನ ಎನ್ನುವ ಮಾತುಗಳನ್ನು ಸ್ವತಃ ಟಿಎಂಸಿ ಪಕ್ಷ ಇಲ್ಲ ಎಂದು ಸ್ಪಷ್ಟಪಡಿಸಿ ಅಂತ ಹೇಳಲಾಗ್ತಿದೆ. ಅದೇನೇ ಆದರೂ ಮುಂದಿನ ದಿನಗಳಲ್ಲಿ ಯಾವ್ಯಾವ ಬದಲಾವಣೆಗಳು ಆಗ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.